ಚಪಾತಿ ವೆಜಿಟೇಬಲ್ ಸ್ಟಫಿಂಗ್ ಯಾವ ಥರ ಮಾಡೋದು ಅಂದರೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂಡು ಒಂದು ಸೂಪರ್ ಟೇಸ್ಟಿ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ವೆಜಿಟೇಬಲ್ಸ್ ಚಪಾತಿ ಸ್ಟಫಿಂಗ್. ತುಂಬಾ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಡಿನ್ನರ್ಗೂ ಚೆನ್ನಾಗಿರುತ್ತೆ, ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಇಲ್ಲ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿರೋ ಒಂದು ರೆಸಿಪಿ. ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಲಟ್ಟಿಸ್ಕೊಂಡು ಅದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಿಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿ ಮಾಡಿಕೊಂಡು ಅದನ್ನ ಲಟ್ಟಿಸ್ಕೊಂಡು ಕಾಯಿಸ್ಕೊಳ್ಳಿ. ಚಪಾತಿ ರೆಡಿ ಆದಮೇಲೆ ಈಗ ಮಸಾಲ ಮಾಡೋದಕ್ಕೆ, ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ವೆಜಿಟೇಬಲ್ಸ್ ಬೇಕಾಗುತ್ತೆ. ಎಲ್ಲ ವೆಜಿಟೇಬಲ್ಸ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಯಾವುದೆಲ್ಲ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕಾರ್ನು, ಹಾಗೆ ಒಂದು ಆಲೂಗಡ್ಡೆ ಬೇಯಿಸಿದಂಥದ್ದು, ಹಾಗೆ ಒಂದು ಆನಿಯನ್, ಹಾಗೆ 2 ಗ್ರೀನ್ ಚಿಲ್ಲಿ, ಹಾಗೆ ಅರ್ಧ ಟೊಮ್ಯಾಟೊನ ತಗೊಂಡಿದ್ದೀನಿ. ಆಮೇಲೆ ಒಂದು ಪಾನ್ ಕಾದ್ಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಜೀರಾ ಹಾಕಿ, ಸ್ವಲ್ಪನೇ ಕರಿಬೇವು ಹಾಕಿ ಚೆನ್ನಾಗಿ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೇ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ 1 ಆನಿಯನ್ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೇ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀನ್ಸು, ಟೊಮ್ಯಾಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್, ಹಾಗೆ ಕಾರ್ನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ವೆಜಿಟೇಬಲ್ಸ್ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಒಂದು 5 ನಿಮಿಷನೂ ಬೇಡ, ಯಾಕಂದರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ಅದನ್ನು ಬಿಟ್ಬಿಡಿ. ನೋಡಿ, ಈಗ ಒಂದು 3-4 ನಿಮಿಷದಲ್ಲಿ ಅದು ಆಲ್ಮೋಸ್ಟ್ ಬೆಂದಿರುತ್ತೆ, ಯಾಕಂದರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲ, ಹಾಗೆ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಸಾಲಾನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಯಿಸಿದಂಥ ಆಲೂಗಡ್ಡೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನಿಲ್ಲಿ 2 ಕ್ಯೂಬ್ ಆಗುವಷ್ಟು ಚೀಸ್ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಈಗ ಮಸಾಲ ರೆಡಿ ಆಯಿತು. ನೋಡಿ ಎಷ್ಟು ಸೂಪರ್ ಟೇಸ್ಟಿಯಾಗಿ ಮಸಾಲ ರೆಡಿ ಆಯಿತು. ಈ ಮಸಾಲ ಚೆನ್ನಾಗಿದ್ದರೆ, ಒಳಗಡೆ ಸ್ಟಫಿಂಗ್ ಚೆನ್ನಾಗಿದ್ದರೆ ಚಪಾತಿ ರೋಲ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮಾಡಿದಂಥ ಚಪಾತಿಗೆ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಪುದೀನ ಚಟ್ನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿ ಹಾಕಿ ಮೇಲ್ಗಡೆ ನೀವು ಮಾಡಿರುವಂಥ ಮಸಾಲನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸೈಡ್ ಮಾತ್ರ ಇದನ್ನ ಕವರ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸೈಡ್ ನಾವು ಅದನ್ನ ಕ್ಲೋಸ್ ಮಾಡೋದ್ರಿಂದ ಒಂದು ಸೈಡ್ ಸಾಕಾಗುತ್ತೆ. ಈ ಥರ ಅದನ್ನ ಫೋಲ್ಡ್ ಮಾಡಿ ಅದೇ ಥರ ನಿಮಗೆ ಎಷ್ಟು ಚಪಾತಿ ಬೇಕೋ ಅದಕ್ಕೆಲ್ಲ ಈ ಥರ ಮಿಂಟ್ ಪುದೀನ ಚಟ್ನಿ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಮಸಾಲ ಆ್ಯಡ್ ಮಾಡಿ ಆಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಇದು ಡಿನ್ನರ್ಗೂ ಚೆನ್ನಾಗಿರುತ್ತೆ, ಇಲ್ಲ ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು. ಈಗ ಎಲ್ಲ ಸ್ಟಫಿಂಗ್ ರೆಡಿ ಆದಮೇಲೆ ಪಾನ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ಟಫ್ ಮಾಡಿರುವಂಥ ಚಪಾತಿ ಏನಿದೆ ಅದನ್ನು ಪ್ಲೇಸ್ ಮಾಡಿ ಈಗ 2 ಸೈಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಸ್ಟಫು ಕರೆಕ್ಟಾಗಿ ಅದು ಹಿಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಅದನ್ನ ಒಂದು 2 ನಿಮಿಷ 2 ಸೈಡು ಕಾಯಿಸ್ಕೊಳ್ಳಿ, ಸಣ್ಣ ಉರಿನಲ್ಲೇ ಕಾಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು, ಸೂಪರ್ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ನಿಮಗೆ ಯಾವ ಥರ ಈ ರೆಸಿಪಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ನೀವು ಕೂಡ ಲಂಚ್ ಬಾಕ್ಸಿಗೆ ಈ ರೆಸಿಪಿ ಟ್ರೈ ಮಾಡಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.